ಪ್ರೈಸ್ ದ ಲಾರ್ಡ್. ಇವತ್ತು ನಾನು ನಿಮ್ಗೇನು ತೋರ್ಸತ್ತೀನಿ ನೋಡ್ರಿ. ಇದು ಟ್ರಿಮ್ಮರ್ ನಾವು ನಮ್ಮ ಮನೆಗೋಸ್ಕರ ತೊಗೊಂಡಿರೋದು. ನಾವೆಲ್ಲ ಪ್ರಾಡಕ್ಟ್ಸು ಮೀಶೋಯಿಂದ ಪರ್ಚೇಸ್ ಮಾಡ್ತೀವಿ, ಯಾಕಂದ್ರೆ ಅದು ಭಾಳ ಕಡಿಮೆ ರೇಟಿಗೂ ಇರ್ತೈತಿ. ಆಮೇಲೆ ನಾವು ಅದನ್ನು ಅಫೋರ್ಡ್ ಮಾಡ್ಬೋದು. ಆಮೇಲೆ ಭಾಳಷ್ಟು ಪ್ರಾಡಕ್ಟ್ಸ್ ಚಲೋ ಇರ್ತಾವೆ, ಒಂದೊಂದಿಷ್ಟು ಚಲೋ ಇರೋಂಗಿಲ್ಲ ಆನೆಸ್ಟ್ಲಿ. ಬಟ್ ಯೂಸ್ ಮಾಡ್ತೀವಿ, ಚೆನ್ನಾಗಿರೋದೆಲ್ಲ ಇಟ್ಕೋತೀವಿ, ಚೆನ್ನಾಗಿಲ್ಲದೆ ಇರೋದೆಲ್ಲ ರಿಟರ್ನ್ ಕಳಿಸ್ತೀವಿ. ಸೊ ಇದನ್ನು ತೊಗೋಬೇಕಂತೇಳಿ ಭಾಳ ದಿನದಿಂದ ಅನ್ಕೊಳತ್ತಿದ್ವಿ. ಬಟ್ ಇವಾಗ ಫೈನಲಿ ದೇವ್ರ ಕೃಪೆಯಿಂದ ಇದನ್ನು ತೊಗೊಂಡೇವಿ. ನಾವು ಮಿಡಲ್ ಕ್ಲಾಸ್ ಜನ ಹಾಗೆ ಅಲ್ಲ, ಏನಾರೇ ಒಂದು ತೊಗೋಬೇಕಂದ್ರೆ ಭಾಳ ಯೋಚನೆ ಮಾಡ್ಬೇಕು. ಒಂದು ಏನಾರ ತೊಗೋಬೇಕಂದ್ರೆ ಎಷ್ಟೋ ತಿಂಗಳಿಂದ ಅನ್ಕೊಳತ್ತಿದ್ವಿ, ಇದು ಬೇಕು, ಇದನ್ನು ತೊಗೋಬೇಕಂತ ಅನ್ಕೊಂಡು ಒಂದಿನ ತೊಗೋತೀವಿ. ತೊಗೊಂಡಾಗ ಅದ್ರ ಖುಷಿ ಬೇರೆ. ಫೈನಲಿ ನಾವು ಇದನ್ನು ತೊಗೊಂಡ್ವಿ ಅಂಥೇಳಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿನೇ ಹಂಗೆ ಇರ್ತೈತೆ. ನಾವು ಒಂದು ತೊಗೊಂಡ್ರೆ ಒಂದು ಕಡೆ ನಿಂದಿರೋದು, ಒಂದು ಕಡೆ ತೊಗೊಂಡ್ರೆ ಇನ್ನೊಂದು ಕಡೆ ಕಟ್ಟೋಕ್ಕಾಗ್ತಿರಂಗಿಲ್ಲ. ಹೀಗೆ ಆಗ್ತಿರ್ತೈತೆ ನಮ್ಮ ಪರಿಸ್ಥಿತಿ. ಸೊ ಆಸೆಗಳಿಗೆಲ್ಲ ನಾವು ಬಿಟ್ಟು ಹಾಗೆ ಬದುಕ್ತಾ ಇರ್ತೀವಿ. ಆದರೂ ದೇವರು ನಮಗೇನೇನು ಬೇಕು ಅದೆಲ್ಲ ತಕ್ಕ ಸಮಯದಲ್ಲಿ ಒದಗಿಸ್ತಾನಂತ. ಸೊ ದೇವರು ನಮಗೆ ಇದನ್ನು ಕೊಟ್ಟಾನ, ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀವಿ. ಏನೂ ಶೋ ಆಫ್ ಇಲ್ಲ, ಜಸ್ಟ್ ದೇವರಿಗೆ ಸ್ತೋತ್ರ.